ಕೊರಟೀಗೆರೆ ಹೋಬಳಿಯ ಹಿರೇದೊಡ್ಡವಾಡಿ ಗ್ರಾಮದ ಶ್ರೀ ಉಮಾ ಪ್ರಗತಿ ಪ್ರೌಢಶಾಲೆಯಲ್ಲಿ ಸ್ನೇಹಿತರ ದಿನಾಚರಣೆ ಅಂಗವಾಗಿ ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ನಿವೃತ್ತ ಶಿಕ್ಷಕರ ಸಮ್ಮುಖದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. 1991ರಲ್ಲಿ ಸ್ಥಾಪಿತವಾದ ಈ ಶಾಲೆಯಲ್ಲಿ 35 ವರ್ಷಗಳ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ 1991ರಿಂದ 2006ರವರೆಗೆ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಮೂಲಕ ಗೌರವ ಸಲ್ಲಿಸಿದರು. ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ಹೂವು ಉಡುಗೊರೆ ನೀಡಿ ಕೃತಜ್ಞತೆ ವ್ಯಕ್ತಪಡಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಳೆಯ ವಿದ್ಯಾರ್ಥಿ ನರಸಿಂಹರಾಜು ಹಿರೇದೊಡ್ಡವಾಡಿ, ನಮ್ಮ ಶಿಕ್ಷಕರು ಸಂಬಳವಿಲ್ಲದೆ ಶಿಕ್ಷಣ ನೀಡಿದ ಶ್ರದ್ಧೆಗೆ ಗೌರವ ಸಲ್ಲಿಸಲು ಈ ಕಾರ್ಯಕ್ರಮ ಹಮ್ಮಿಕೊಂಡೆವು ಎಂದರು. ನಮ್ಮ ಹೆಸರು ನರಸಿಂಹರಾಜು ಅಂತ ಹೇಳಿ, ಇದೇ ಗ್ರಾಮ ಹಿರೇದೊಡ್ಡವಾಡಿ ಗ್ರಾಮದ ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿ. ಸೊ ಈ ಗ್ರಾಮದಲ್ಲಿ ನಾನು 95-96ನೇ ಬ್ಯಾಚಲ್ಲಿ ಓದಂತ ವಿದ್ಯಾರ್ಥಿ. ಸೊ ಓದಿ ಇವತ್ತು ನಾನು ಒಂದು ಅಕೌಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮನ ಸುಮಾರು ಒಂದು 12 ವರ್ಷಗಳ ಕಾಲ ಇಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಸೊ ಅವರು ವೇತನವಿಲ್ಲದೆ ಅಂದರೆ ಸಂಬಳ ಇಲ್ಲದೆ ಕೆಲಸ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರೌಢ ಶಿಕ್ಷಣ ಕೊಡಲಿಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಅಂದರೆ 1991ರಿಂದ ಇಲ್ಲಿ ತನಕ 2025 ಇಸ್ವಿ ತನಕ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸೇರಿ ಅವರಿಗೆ ಒಂದು ಗುರುವಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ಇವತ್ತು ಒಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್. ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಇದು ಏನಕ್ಕೆ ಬಂದು ಸರ್ ಏನು ಮಾಡಬೇಕಂದ್ರೆ ಇವತ್ತಿನ ಪ್ರಪಂಚದಲ್ಲಿ ನಿಮ್ಗೆ ಗೊತ್ತಿದೆ ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಅಂದರೆ ಹೆಚ್ಚಿನದಾಗಿ ಪೋಷಕರಿಗೆ ಹೇಳಬೇಕಂದ್ರೆ ತನ್ನ ಮಕ್ಕಳಿಗೆ ಅಂದರೆ ಒಂದು ಜೀವನದ ಮೌಲ್ಯಗಳನ್ನೇ ಕಲಿಸ್ಕೊಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಗುರು ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ತನ್ನ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಸರಿಯಾದಂಥ ಬುನಾದಿನ ಹಾಕೊಡ್ತಕ್ಕಂಥ ವ್ಯಕ್ತಿತ್ವ ಗುರುಗಳಿಗೆ ಮಾತ್ರ ಸಾಧ್ಯ, ಅದು ಬೇರೆ ಯಾರಿಂದ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ ಪ್ರತಿ ಹಂತದಲ್ಲೂ ಕೂಡ ಒಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಗುರು. ಹಾಗಾಗಿ ಆ ಗುರುವಿಗೆ ಎಲ್ಲರೂ ಕೂಡ ನಾವು ಗುರುವಂದನವನ್ನು ಸಲ್ಲಿಸಬೇಕು ಅಂತೇಳಿ ಗೌರವಪೂರ್ವಕವಾಗಿ ಕಾರ್ಯಕ್ರಮವನ್ನು ಮಾಡ್ತೀವಿ ಸರ್. ಹಳೆ ವಿದ್ಯಾರ್ಥಿ ತುಳಸಿ ಮಾತನಾಡುತ್ತಾ, ಇಂತಹ ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಗಳ ಮಹತ್ವವನ್ನ ನೆನಪಿಸುವಲ್ಲಿ ನೆರವಾಗಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ತುಂಬಾ ಖುಷಿ ಆಗ್ತಾ ಇದೆ ಸರ್. ಹಳೆ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ದಾರೆ. ಯಾಕೆಂದ್ರೆ ಒಟ್ಟು 15 ಬ್ಯಾಚ್ ಅವರು ಸಿಗ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ಒಬ್ಬನೊಬ್ಬನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇವಾಗಿನ ಸ್ಕೂಲ್ ಇದರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸೇರಿಸುವಂಥ ಮಕ್ಕಳುಗಳು ಕಮ್ಮಿ ಆಗಿದೆ. ಸೊ ಅದೊಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಆಗಬೇಕು ತುಂಬ ಜನಕ್ಕೆ. ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥವ್ರು ಹಿಂಗೆಲ್ಲ ಅಚೀವ್ ಮಾಡಿದಾರಾ ಅನ್ನೋದ್ರ ಬಗ್ಗೆ ನಾವು ಒಂದು ಪ್ರಮೋಟ್ ಮಾಡಬೇಕು ನಮ್ಮ ಸ್ಕೂಲ್ನ ಆದಷ್ಟು. ಹಂಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತು ಎಲ್ಲ ಸ್ನೇಹಿತರು ಒಟ್ಟಾಗಿದ್ದೀವಿ. ಮತ್ತು ಹಳೆ ಟೀಚರ್ಸ್ ಎಲ್ಲ ಸಿಕ್ಕಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಮಗೆ ತುಂಬ ಚೆನ್ನಾಗಿ ವಿದ್ಯೆ ಹೇಳ್ಕೊಟ್ಟಿದ್ದಾರೆ. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಓದಿ ಎಲ್ಲೆಲ್ಲ ಒಳ್ಳೊಳ್ಳೆ ಹುದ್ದೆಗಳಿದ್ದಾರೆ. ಸರ್ಕಾರಿ ಶಾಲೆ ಹುದ್ದೆಲಿದ್ದಾರೆ ಮತ್ತು ಖಾಸಗಿ ಉದ್ಯೋಗದಲ್ಲಿದ್ದಾರೆ. ಎಲ್ಲ ಥರದಲ್ಲೂ ಇದ್ದಾರೆ. ಹಾಗಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿನೂ ಇಷ್ಟು ಚೆನ್ನಾಗಿ ಅಚೀವ್ ಮಾಡ್ಬೋದು ಅನ್ನೋದು ಒಂದು ಇನ್ಸ್ಪಿರೇಷನ್ ಸಿಗಬೇಕು ಗ್ರಾಮಸ್ಥರಿಗೆ. ಸೊ ಹಂಗಾಗಿ ಇದು ಒಂದು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಶಿಕ್ಷಕರ ಸೇವೆಗೆ ಗೌರವ ಮತ್ತು ವಿದ್ಯಾರ್ಥಿ ಗುರು ಸಂಬಂಧ ಗಟ್ಟಿಯಾಗಲು ಉತ್ತೇಜನ ನೀಡಿದ ವಿಶೇಷ ಕ್ಷಣವಾಯಿತು.